Welcome back to correlation class. In the previous class, we learned calculation of Carl Pearson's coefficient of correlation using direct mean, that is arithmetic mean. In this class, let us learn solving correlation problems, that is finding correlation from assumed mean. When going for calculation of Carl Pearson's of coefficient of correlation under assumed mean, we have to apply this following formula. ಹಿಂದಿನ ಕ್ಲಾಸಲ್ಲಿ ಡೈರೆಕ್ಟ್ ಮೀನಿಂದ ಕಂಡುಹಿಡಿತಾ ಇದ್ವಿ ಕಾರಿಲೇಷನ್ನ. ಆಗ ಫಾರ್ಮುಲಾ ಚಿಕ್ಕದಿತ್ತು, ಬಟ್ ಅಸ್ಯೂಮ್ಡ್ ಮೀನಿಂದ ಕಂಡುಹಿಡಿಬೇಕಾದ್ರೆ ನೀವು ನೋಡ್ತಾ ಇರುವ ಹಾಗೆ ಫಾರ್ಮುಲಾ ದೊಡ್ಡದಾಗಿದೆ. ಮತ್ತು ಯಾವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಥವಾ ಈ ಮೆಥಡ್ ಫಾಲೋ ಮಾಡ್ತೀವಿ ಅಂದರೆ, ಯಾವಾಗ ಎಕ್ಸ್ ಬಾರ್ ಮತ್ತು ವೈ ಬಾರ್ ಏನಿದೆ, ವೆನ್ ಇಟ್ ಈಸ್ ಎ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಅಂದರೆ ಪಾಯಿಂಟ್ ಅಂಥೇಳಿ ಬರುತ್ತೆ, ಲೈಕ್ 12.75 13.25 ಈ ಥರ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಬಂದರೆ ವಿ ಗೋ ಫಾರ್ ದಿಸ್ ಅಸ್ಯೂಮ್ಡ್ ಮೀನ್ ಮೆಥಡ್. ಆರ್ ಈಸ್ ಈಕ್ವಲ್ ಟು ಫಾರ್ಮುಲಾ ನೋಡೋಣ, ಎನ್ ಇಂಟು sigma dx dy minus of sigma dx into sigma dy whole divided by square root of n into sigma dx square minus of sigma dx whole square into square root of n into sigma dy square minus sigma dy whole square ಅಂತಿದೆ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎನ್ ಇಸ್ ನಂಬರ್ ಆಫ್ ವೇರಿಯೇಬಲ್ಸ್ ನಿಮಗೆ ಗೊತ್ತಿದೆ. ದೆನ್ ಸಿಗ್ಮಾ ಇಸ್ ಟೋಟಲ್, ದಟ್ ಇಸ್ ಸಮೇಷನ್, ಅದು ಕೂಡ ಗೊತ್ತು. ಡಿ ಎಕ್ಸ್ ಅಂದರೆ ಇಲ್ಲಿ ನಾವು ಡಿವಿಯೇಷನ್ ಕಂಡುಹಿಡಿಬೇಕಾದ್ರೆ ಡೈರೆಕ್ಟ್ ಮೀನಿಂದ ಕಂಡುಹಿಡಿಯಲ್ಲ. ಸೊ ಹಿಯರ್ ಡಿ ಎಕ್ಸ್ ಮೀನ್ಸ್ ಎಕ್ಸ್ ಮೈನಸ್ ಎ. ಎ ಅಂದರೆ ಅಸ್ಯೂಮ್ಡ್ ಮೀನ್. ಈ ಅಸ್ಯೂಮ್ಡ್ ಮೀನ್ ಅಂದರೆ ನೀವು ಎಕ್ಸ್ ವೇರಿಯೇಬಲ್ ಕಾಲಮ್ ಏನು ಬರುತ್ತೆ ಅದರಲ್ಲಿ ಯಾವುದೇ ವ್ಯಾಲ್ಯೂ ಕೂಡ ತಗೋಬೋದು. ಸಾಮಾನ್ಯವಾಗಿ ಮಧ್ಯದ ಯಾವುದಾದ್ರೂ ವ್ಯಾಲ್ಯೂನ ತಗೋತೀವಿ, ಆದರೆ ಯಾವುದೇ ವ್ಯಾಲ್ಯೂ ತಗೊಂಡ್ರು ನಿಮಗೆ ಆನ್ಸರ್ ಅದೇ ಬರುತ್ತೆ. ದೆನ್ ಡಿ ವೈ. ಡಿ ವೈ ಅಂದರೆ ವೈ ಮೈನಸ್ ಎ ಅಂತ ಕರಿತೀವಿ. ಇಲ್ಲೂ ಕೂಡ ಎ ಅಂದರೆ ಅಸ್ಯೂಮ್ಡ್ ಮೀನ್. ಇಲ್ಲೂ ಕೂಡ ಯಾವುದೇ ವ್ಯಾಲ್ಯೂ ವೈ ಕಾಲಮಲ್ಲಿ ಯಾವುದೇ ವ್ಯಾಲ್ಯೂ ತಗೊಂಡ್ರು ಬರುತ್ತೆ. ಸಾಮಾನ್ಯವಾಗಿ ನಾವು ವೈ ಬಾರಿಗೆ ಹತ್ತಿರವಿರುವಂಥ ವ್ಯಾಲ್ಯೂನ ತಗೋತೀವಿ, ಬಟ್ ಹಾಗೇನು ರೂಲ್ಸ್ ಇಲ್ಲ, ನೀವು ಯಾವುದೇ ವ್ಯಾಲ್ಯೂ ತಗೊಂಡ್ರೂ ಬರುತ್ತೆ. ದೆನ್ ಸಿಗ್ಮಾ ಡಿ ಎಕ್ಸ್ ಅಂದರೆ ಡಿ ಎಕ್ಸ್ ಕಾಲಮ್ ಟೋಟಲ್ ಇದೆ. ದೆನ್ ಸಿಗ್ಮಾ ಡಿ ವೈ ಅಂದರೆ ವೈ ಕಾಲಮ್, ಡಿ ವೈ ಕಾಲಮ್ ಟೋಟಲ್. ದೆನ್ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಡಿ ಎಕ್ಸ್ ಕಾಲಮ್ ಕಂಡುಹಿಡಿದ ಮೇಲೆ ಅದರದ್ದು ಡಿ ಎಕ್ಸ್ ಸ್ಕ್ವೇರ್ ಮಾಡಿ ಒಂದೊಂದು ಕಾಲಮ್ ಕಂಡುಹಿಡಿತೀವಿ, ಅದರದ್ದು ಟೋಟಲ್. ಹಾಗೆ ಡಿ ವೈ ಸ್ಕ್ವೇರ್ ಅಂದರೆ ಡಿ ವೈ ಕಂಡುಹಿಡಿದ ಮೇಲೆ ಡಿ ವೈ ಸ್ಕ್ವೇರ್ ಕಾಲಮ್ ಕಂಡುಹಿಡಿತೀವಿ, ಅದರದ್ದು ಟೋಟಲ್. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಬೇರೆ, ಸಿಗ್ಮಾ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಬೇರೆ. ಹಾಗೆ ಸಿಗ್ಮಾ ಡಿ ವೈ ಸ್ಕ್ವೇರ್ ಬೇರೆ, ಅಂದರೆ ಅದು ಡಿ ವೈ ಸ್ಕ್ವೇರ್ ಕಾಲಮ್ದು ಟೋಟಲ್. ಮತ್ತು ಸಿಗ್ಮಾ ಡಿ ವೈ ಹೋಲ್ ಸ್ಕ್ವೇರ್ ಅಂದರೆ ಸಿಗ್ಮಾ ಡಿ ವೈ ವ್ಯಾಲ್ಯೂ ಇಲ್ಲಿ ಬರಿತೀವಿ, ಅದು ಹೋಲ್ ಸ್ಕ್ವೇರ್ ಆಗುತ್ತೆ. ದೆನ್ ಈ ಲೆಕ್ಕ ಮಾಡಿ ನೋಡೋಣ. ಕ್ಯಾಲ್ಕುಲೇಟ್ ದ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ between x and y from the following data and calculate probable error ಅಂತ ಕೇಳಿದ್ದಾರೆ. ಎಕ್ಸ್ ಮತ್ತು ವೈ ನಡುವೆ ಕಾರಿಲೇಷನ್ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ, ಹಾಗೆ ಪ್ರಾಬಬಲ್ ಎರರ್ನ. ಮತ್ತು ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ, ಅಸ್ಯೂಮ್ 69 and 112 ಆಸ್ ದ ಮೀನ್ ವ್ಯಾಲ್ಯೂ ಫಾರ್ ಎಕ್ಸ್ ಅಂಡ್ ವೈ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ನಾವು ಅಸ್ಯೂಮ್ಡ್ ಮೀನಲ್ಲಿ ಕಂಡುಹಿಡಿಬೇಕು ಅಂತಲೇ ಅರ್ಥ ಆಗೋಯ್ತು ಈಗ. ಅಂದರೆ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದಾರೆ, ನೀವು 69 ವೈಗೆ ಕಾಲಮ್ಗೆ ಎಕ್ಸ್ ಕಾಲಮ್ಗೆ ನೀವು ಅಸ್ಯೂಮ್ಡ್ ಮೀನಾಗಿ ತಗೋಬೇಕು. ಹಾಗೆ ವೈ ಕಾಲಮ್ ಏನು ಬರುತ್ತೆ ಅದಕ್ಕೆ 112, ದಟ್ ಈಸ್ 112 ಏನಿದೆ ಅದನ್ನು ನೀವು ಅಸ್ಯೂಮ್ಡ್ ಮೀನಾಗಿ ತಗೊಂಡು ಕಂಡುಹಿಡೀರಿ ಅಂತ ಕೇಳ್ತಿದ್ದಾರೆ. ಅಂದರೆ ಅರ್ಥ ಆಯಿತು, ಇಲ್ಲಿ ನಾವು ಎಕ್ಸ್ ಬಾರ್ ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ, ವೈ ಬಾರ್ ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಅದು ಇದೇ ವ್ಯಾಲ್ಯೂ ಆಗಿರ್ಬೋದು ಅಥವಾ ಆಗಿಲ್ಲದೆ ಇರ್ಬೋದು, ಆದರೆ ಇದನ್ನೇ ಇಟ್ಕೊಂಡು ನೀವು ಕಂಡುಹಿಡೀರಿ ಅಂದ ತಕ್ಷಣ ಇಟ್ ಇಸ್ ನಥಿಂಗ್ ಅದರ್ ದೆನ್ ಅಸ್ಯೂಮ್ಡ್ ಮೀನ್ ಮೆಥಡ್ ಆಯಿತು. ಸೊ ಕಾಲಮ್ಸ್ ನಾರ್ಮಲಿ ಹೀಗೆ ಹಾಕೋತಾ ಇದ್ವಿ ನಾವು ಡೈರೆಕ್ಟ್ ಮೆಥಡಲ್ಲಿ ಕೂಡ. ಅದೇ ರೀತಿ ಇಲ್ಲಿ ಎಕ್ಸ್ ಆ್ಯಂಡ್ ವೈ ಕಾಲಮ್ ಲೆಕ್ಕದಲ್ಲಿ ಹೇಗಿದೆ ಹಾಗೆ ಬರ್ಕೊಳ್ಳಿ, ಹಾಗೆ ಅದರದ್ದು ಟೋಟಲ್ನ ಕಂಡುಹಿಡೀರಿ.
ಮತ್ತು ಎಕ್ಸ್ ಮತ್ತು ವೈ ಕಾಲಮ್ ಏನು ಬರ್ಕೋತಿದ್ದೀರಿ, ಬರೆಯುವಾಗ ಕೆಲವರು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರಲ್ಲೆಲ್ಲ ಟ್ರೈ ಮಾಡಿ ಆನ್ಸರ್ಸ್ ಹಾಕಿದ್ರಿ ಹಿಂದಿನ ಮೆಥಡ್ ಲೆಕ್ಕದಲ್ಲಿ. ಆದರೆ ಹಾಗೆಲ್ಲ ಏನೂ ಮಾಡಬೇಡಿ. ಎಕ್ಸ್ ಕಾಲಮ್ನಲ್ಲಿ ವ್ಯಾಲ್ಯೂಸ್ ಲೆಕ್ಕದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅದೇ ಆರ್ಡ್ರಲ್ಲೇ ಬರೀಬೇಕು. ಅದನ್ನು ಆರ್ಡರ್ ಚೇಂಜ್ ಮಾಡಬೇಡಿ, ಅಂದರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ಗೆ ಚೇಂಜ್ ಮಾಡಬೇಡಿ. ಅದೇ ರೀತಿ ವೈ ಕಾಲಮ್ದು ವ್ಯಾಲ್ಯೂಸ್ ಕೂಡ ಹಾಗೇ ಯಾವುದೇ ಆರ್ಡ್ರಲ್ಲಿ ಅದನ್ನು ಚೇಂಜ್ ಮಾಡಬೇಡಿ. ವೈ ಕಾಲಮ್ ಲೆಕ್ಕದಲ್ಲಿ ಹೇಗಿದೆ ಅದೇ ಆರ್ಡ್ರಲ್ಲಿ ಬರ್ಕೊಂಡು ನೀವು ಫೈನಲಿ ಸಿಗ್ಮಾ ಎಕ್ಸ್ ಮತ್ತು ಸಿಗ್ಮಾ ವೈ ಅಂದರೆ ಕಾಲಮ್ದು ಟೋಟಲ್ ಕಂಡುಹಿಡಿದು ಬರೆದಿಡಿ. ದೆನ್ ಇನ್ನು 5 ಕಾಲಮ್ ಇದೆ. ಇಲ್ಲಿ ಏನು ಚೇಂಜ್ ಅಂತ ಹೇಳ್ತೀನಿ. ಡೈರೆಕ್ಟ್ ಮೆಥಡಲ್ಲಿ ಸ್ಮಾಲ್ ಎಕ್ಸ್ ಇತ್ತು, ಇಲ್ಲಿ ಡಿ ಎಕ್ಸ್ ಇದೆ. ಅಲ್ಲಿ ಸ್ಮಾಲ್ ಎಕ್ಸ್ ಸ್ಕ್ವೇರ್ ಇತ್ತು, ಇಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ ಅಲ್ಲಿ ಸ್ಮಾಲ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಬರೀತಿದ್ವಿ. ಬಟ್ ಇಲ್ಲೂ ಕೂಡ ಡಿವಿಯೇಷನ್ನೇ ಕಂಡು ಹಿಡಿತೀವಿ. ಆದರೆ ಎಕ್ಸ್ ವ್ಯಾಲ್ಯೂಯಿಂದ ಎಕ್ಸ್ ಬಾರ್ ನಡುವೆ ಇರೋ ಡಿವಿಯೇಷನ್ ಅಲ್ಲ, ಇಲ್ಲಿ ಎಕ್ಸ್ ಮೈನಸ್ ಎ ಅಂದರೆ ಅಸ್ಯೂಮ್ಡ್ ಮೀನ್. ಮತ್ತು ಈ ಲೆಕ್ಕದಲ್ಲೇ ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ವಿಚ್ ಇಸ್ 69. ಅದು ಹಾಕ್ಕೊಂಡು ಎಕ್ಸ್ ವ್ಯಾಲ್ಯೂ ಫಸ್ಟ್ ವ್ಯಾಲ್ಯೂ ನೋಡಿ 78 ಇದೆ, ಮತ್ತು ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ 69 ಇದೆ. ಸೊ 78 ಮೈನಸ್ 69 ಅಂದರೆ +9 ಆಯಿತು. ಮತ್ತು 89 ದಟ್ ಇಸ್ ಸೆಕೆಂಡ್ ವ್ಯಾಲ್ಯೂ ಇನ್ ಎಕ್ಸ್ ಕಾಲಮ್. 89 ಮೈನಸ್ 69 ದಟ್ ಇಸ್ +20. 99 ಮೈನಸ್ 69 ದಟ್ ಇಸ್ +30. ಹೀಗೆ ವ್ಯಾಲ್ಯೂಸ್ನ ಕಂಡುಹಿಡಿತಾ ಹೋಗಿ ಡಿವಿಯೇಷನ್ನ. ಮತ್ತು ಸೈನ್ಸ್ ಬರಿಬೇಕಾದ್ರೆ ಬಿ ವೆರಿ ಕೇರ್ಫುಲ್. ಪ್ಲಸ್ ಆರ್ ಮೈನಸ್ ಏನಿದೆ ಹಾಗೆ ಬರೀರಿ, ಮತ್ತು ಅದರದ್ದು ಟೋಟಲ್ನ ಕಂಡುಹಿಡಿರಿ, ವಿಚ್ ವಿ ಡು ಕಾಲ್ ಲೈಕ್ ಸಿಗ್ಮಾ ಡಿ ಎಕ್ಸ್. ದೆನ್ ಡಿ ಎಕ್ಸ್ ಸ್ಕ್ವೇರ್ ಮಾಡಬೇಕು. ಈಗ 9 ಸ್ಕ್ವೇರ್ 81 ಆಯಿತು, 20 ಸ್ಕ್ವೇರ್ ಅಂದರೆ 400 ಆಯಿತು. ಈ ಥರ ಮಾಡಿಬಿಟ್ಟು ಅದ್ರದ್ದು ಟೋಟಲ್ ಕಂಡುಹಿಡಿರಿ ವಿಚ್ ಇಸ್ 1727. ದೆನ್ ಡಿ ವೈಗೆ ಬರೋಣ. ಡಿ ವೈ ಇಲ್ಲಿ ಬರೀತೀವಿ. ಹಿಂದಿನ ಮೆಥಡಲ್ಲಿ ಸ್ಮಾಲ್ ವೈ ಬರೀತಾ ಇದ್ವಿ. ಅಲ್ಲಿ ಸ್ಮಾಲ್ ವೈ ಅಂದರೆ ವೈ ಮೈನಸ್ ವೈ ಬಾರ್ ಇತ್ತು. ಇಲ್ಲಿ ಡಿ ವೈ ಅಂತ ಕರೆದ್ರೆ ವೈ ಮೈನಸ್ ಎ ಅಂದರೆ ಅಸ್ಯೂಮ್ಡ್ ಮೀನ್, ಮತ್ತು ಇದೇ ಕಾಲಮಲ್ಲಿ ಮೇಲ್ಗಡೆ ಬರೆದಿದೆ ವಿಚ್ ಇಸ್ 112 ಬಿಕಾಸ್ ಲೆಕ್ಕದಲ್ಲೇ ಕೇಳಿದ್ದಾರೆ. ಸೊ ವೈ ಕಾಲಮ್ ಫಸ್ಟ್ ವ್ಯಾಲ್ಯೂ ನೋಡಿ 125 ಇದೆ. 125 ಮೈನಸ್ 112 ಇಟ್ ಈಸ್ +13 ಆಯಿತು. ಅದೇ ರೀತಿ 137 ಮೈನಸ್ 112 ಇಸ್ +25. ಈ ಥರ ಡಿವಿಯೇಷನ್ ಕಂಡುಹಿಡಿದು ಪ್ಲಸ್ ಆರ್ ಮೈನಸ್ ವ್ಯಾಲ್ಯೂ ಅದು ಕರೆಕ್ಟಾಗಿ ಬರೋದು ಪ್ಲಸ್ ಆರ್ ಮೈನಸ್ ಆ ಕಾಲಮ್ದು ದಟ್ ಇಸ್ ಸಿಗ್ಮಾ ಡಿ ವೈ ನೀವು ದಟ್ ಇಸ್ ಟೋಟಲ್ನ ಕಂಡುಹಿಡಿದು ಬರೀರಿ. ದೆನ್ ಅದೇ ಕಾಲಮ್ದು ಡಿ ವೈ ಸ್ಕ್ವೇರ್ ಮಾಡ್ತಿದ್ದೀವಿ, ಡಿ ವೈದು ಸ್ಕ್ವೇರ್ ಮಾಡ್ತಿದ್ದೀವಿ. ಸೊ 13 ಸ್ಕ್ವೇರ್ ಅಂದರೆ 169, 25 ವ್ಯಾಲ್ಯೂ ಸ್ಕ್ವೇರ್ ಅಂದರೆ ವಿಚ್ ಇಸ್ 625. ಮತ್ತು ಯಾವುದೇ ವ್ಯಾಲ್ಯೂನ ನೀವು ಸ್ಕ್ವೇರ್ ಮಾಡಿದಾಗ ಅದು ಪ್ಲಸ್ನೇ ಆಗುತ್ತೆ, ಬಿಕಾಸ್ ಪ್ಲಸ್ ಇಂಟು ಪ್ಲಸ್ ವಿಲ್ ಬಿ ಪ್ಲಸ್ ಆ್ಯಂಡ್ ಮೈನಸ್ ಇಂಟು ಮೈನಸ್ ಕೂಡ ಪ್ಲಸ್ ಆಗುತ್ತೆ. ದೆನ್ ಲಾಸ್ಟ್ ಕಾಲಮ್ ಈಸ್ ಡಿ ಎಕ್ಸ್ ಡಿ ವೈ ಅಂತಿದೆ. ಡಿ ಎಕ್ಸ್ ಡಿ ವೈ ಅಂದರೆ ಡಿ ಎಕ್ಸ್ ಇಂಟು ಡಿ ವೈ. ಡಿ ಎಕ್ಸ್ ಇಸ್ ಫಸ್ಟ್ ವ್ಯಾಲ್ಯೂ ನೋಡಿ ವಿಚ್ ಇಸ್ +9. ಡಿ ವೈ ಫಸ್ಟ್ ವ್ಯಾಲ್ಯೂ ಇಸ್ +13. So 9 into 13 is 117. 20 into 25 is 500 ಈ ಥರ. And the total of dx dy column will be 2248. ಇಷ್ಟು ಆದಮೇಲೆ you have to apply the formula for calculating R. That is what we have to apply while finding correlation under assumed mean method. ಸೊ ಫಾರ್ಮುಲಾ ಆ್ಯಸ್ ಇಟ್ ಈಸ್ ಹಾಕಿ ಮತ್ತು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಮತ್ತು ಸಿಂಪ್ಲಿಫಿಕೇಷನ್ ಮಾಡುವಾಗ ಜೋಪಾನ, ಯಾಕಂದರೆ ಸ್ಕ್ವೇರ್ ರೂಟ್ ಇದೆ, ಕೆಳಗಡೆ 2 ಸಲ ಇದೆ, ಮತ್ತು 2 ವ್ಯಾಲ್ಯೂಗಳ ಮಧ್ಯೆ ಯಾವ ಫಂಕ್ಷನ್ ಇದೆ ಅಂತ ಕೇಳ್ತಾ ಇದ್ರಿ. ಮ್ಯಾಥಮೆಟಿಕಲ್ ಫಂಕ್ಷನ್ ಇಟ್ ಈಸ್ ಇಂಟು. ಓಕೆ, ಸೊ ಕೇರ್ಫುಲ್ಲಾಗಿ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದರೆ you get the value, final value like plus 0.97. So plus ಇದೆ, so positive correlation ಆಯಿತು. Then 0.97 ಅಂದರೆ ವೆರಿ ಹೈ correlation. ಸೊ ನೀವು ಕನ್ಕ್ಲೂಡ್ ಮಾಡಬೇಕು there is a very high degree of positive correlation between x and y ಅಂಥೇಳಿ you have to conclude. Then in this problem you have been asked even to find probable error.
So apply the formula which you know it already. Probable error is equal to 0.6745 into 1 minus divided by square root of n. Okay. So 1 minus r value is plus 0.97 ಇದೆ and n is 8 ಇದೆ. So divided by square root of 8 ಆಯಿತು. So r probable error value is 0.014 ಆಯಿತು. ಮತ್ತು in case we are asked to comment that regarding the significance of r ಅಂತ ಹೇಳಿದರೆ compare the value of r with 6 into PE. ಇಲ್ಲಿ r value 0.97 ಇದೆ and 6 into probable error value it has come like 0.084. r value ಹಾಗೆ 6 into probable error value compare ಮಾಡಿದರೆ r value is more than, that is 0.97 is more than 6 into probable error value, that is 0.084. So you have to conclude that is the value of r here is significant. Then we'll solve one more problem under Pearson's coefficient of correlation. ಇಲ್ಲಿ supply in quintals ಇದೆ, that is x, ಮತ್ತು price y ಹಾಗೆ ಕೊಟ್ಟಿದ್ದಾರೆ. Here we are asked to find correlation as well as probable error. ಅಂದರೆ ಸಪ್ಲೈ ಮತ್ತು ಪ್ರೈಸ್ ನಡುವೆ ಏನು correlation ಇದೆ, is it positive or negative or no correlation ನಾವು ಕಂಡುಹಿಡಿಬೇಕು. ಸಾಮಾನ್ಯವಾಗಿ ಸಪ್ಲೈ ಜಾಸ್ತಿ ಆದರೆ ಮಾರ್ಕೆಟಲ್ಲಿ ಯಾವುದೇ ಪದಾರ್ಥ ಪ್ರೈಸ್ ಕಡಿಮೆ ಆಗುತ್ತೆ ಅಂತೀವಿ, ಸಪ್ಲೈ ಕಡಿಮೆ ಆದರೆ ಪ್ರೈಸ್ ಜಾಸ್ತಿ ಅಂತ ಹೇಳ್ತೀವಿ. ಬಟ್ ಲೆಟ್ us solve this problem and find what is the relation between supply and price here as per the data given. So make totally 7 columns x and y as it is ಬರ್ಕೊಳ್ಳಿ. ಡೋಂಟ್ ಚೇಂಜ್ ದ ಆರ್ಡರ್, ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರ್ಕೊಳ್ಳೋಕೆ ಕೊಡೋದು. ಹೇಗೆ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ಅದೇ ರೀತಿ ಬರೀರಿ. ದೆನ್ ಫೈಂಡ್ ಸಿಗ್ಮಾ ಎಕ್ಸ್ ಆ್ಯಂಡ್ ಸಿಗ್ಮಾ ವೈ. ದೆನ್ ಡಿ ಎಕ್ಸ್ ಸ್ಕ್ವೇರ್, ಡಿ ವೈ ಸ್ಕ್ವೇರ್, ಡಿ ಎಕ್ಸ್ ಇಂಟು ಡಿ ವೈ. ಇದು ನಿಮಗೆ ಗೊತ್ತಿದೆ, ಆಲ್ರೆಡಿ ಲೆಕ್ಕಗಳು ಮಾಡಿದ್ದೀವಿ. 5 ಕಾಲಮ್ನ ಹಾಕ್ಕೊಳ್ಳಿ. ಹಿಯರ್ ಡಿ ಎಕ್ಸ್ ಮೀನ್ಸ್ ಎಕ್ಸ್ ಮೈನಸ್ ಎ, ಡಿ ವೈ ಮೀನ್ಸ್ ವೈ ಮೈನಸ್ ಎ, ಮತ್ತು ಡಿ ಎಕ್ಸ್ ಆದಮೇಲೆ ಡಿ ಎಕ್ಸ್ ಸ್ಕ್ವೇರ್ ಕಾಲಮ್, ಡಿ ವೈ ಆದಮೇಲೆ ಡಿ ವೈ ಸ್ಕ್ವೇರ್ ಕಾಲಮ್, ಮತ್ತು ಕಡೆಯದು ಕಾಲಮ್ ವಿಲ್ ಬಿ ಡಿ ಎಕ್ಸ್ ಡಿ ವೈ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಎ doubt regarding what can be taken as assumed mean anta. See, I have already told you a, that is assumed mean, can be any value between the smallest and the highest value in that variable column. ಇಲ್ಲಿ x ಕಾಲಮ್ನಲ್ಲಿ ಸ್ಮಾಲೆಸ್ಟ್ ಅಂತ ಹೇಳಿದರೆ 15 ಇದೆ, ಹಾಗೆ ಲಾರ್ಜೆಸ್ಟ್ ಅಂದರೆ 30 ಇದೆ. ಸೊ ಬಿಟ್ವೀನ್ 15 and 30 ಎನಿ ನಂಬರ್ ಯು ಕ್ಯಾನ್ ಟೇಕ್ ಆಸ್ assumed mean. ಇದೇ ತಗೋಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಯಾವುದೇ ವ್ಯಾಲ್ಯೂ ತಗೊಂಡ್ರು ಬಿಟ್ವೀನ್ 15 and 30 ನಿಮಗಿದೇ ಆನ್ಸರ್ ಬರುತ್ತೆ. ಹಿಯರ್ ಫಾರ್ ದ ಸೇಕ್ ಆಫ್ ಕನ್ವೀನಿಯನ್ಸ್ ಅಷ್ಟೇ ಸಿಂಪ್ಲಿ ಹ್ಯಾವ್ ಟೇಕನ್ 24 ಮತ್ತು ಡಿವಿಯೇಷನ್ಸ್ನೆಲ್ಲ ಕಂಡುಹಿಡಿದು ಟೋಟಲ್ ಆಫ್ ಸಿಗ್ಮಾ ಡಿ ಎಕ್ಸ್ ಕಾಲಮ್ ಏನಿದೆ ಅದು ಕಂಡುಹಿಡಿದಾಗಿದೆ. ದೆನ್ ಡಿ ಎಕ್ಸ್ ಸ್ಕ್ವೇರ್ ಆಯಿತು. ದೆನ್ ಡಿ ವೈ ಮೀನ್ಸ್ ವೈ ಮೈನಸ್ ಎ. ಅಸ್ಯೂಮ್ಡ್ ಮೀನ್ ಇನ್ ಡಿ ವೈ ಕಾಲಮ್ ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸ್ಮಾಲೆಸ್ಟ್ ಅಂದರೆ 11 ಇದೆ, ವೈ ಕಾಲಮ್ನಲ್ಲಿ ನೋಡಿ 11 ಇದೆ, ಆ್ಯಂಡ್ ದ ಲಾರ್ಜೆಸ್ಟ್ ನಂಬರ್ ಈಸ್ 20. ಸೊ ಎನಿ ನಂಬರ್ ಯು ಕ್ಯಾನ್ ಟೇಕ್ ಆಸ್ ಅಸ್ಯೂಮ್ಡ್ ಮೀನ್ which is there between 15 and 11 and 20. So simply I have taken like 16. ನೀವು ಯಾವುದೇ ನಂಬರ್ ತಗೊಂಡ್ರು 11ರಿಂದ 20ರವರೆಗಡೆ ಆನ್ಸರ್ ಸೇಮ್ ಬರುತ್ತೆ. ಇಲ್ಲಿರುವಂಥ ನಂಬರ್ ಬೇಕಾದರೂ ಆಗಿರ್ಬೋದು, ಇಲ್ಲಿ ಇಲ್ಲದಿರುವ ನಂಬರ್ ತಗೊಂಡ್ರೂ ಕೂಡ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ದೆನ್ ಡಿ ವೈ ಸ್ಕ್ವೇರ್ ಮಾಡಿ ಡಿ ಎಕ್ಸ್ ಡಿ ವೈ ಇಷ್ಟರದ್ದು ಟೋಟಲ್ನ ಕಂಡುಹಿಡಿಬೇಕು. Then apply the formula r is equal to n into sigma dx dy minus of sigma dx into sigma dy whole divided by square root of n into sigma dx square minus sigma dx whole square into ಅಂತ ಹೇಳಿದ್ರ ಅರ್ಥ ಏನೂ ಇಲ್ಲ ಅಂದರೆ ಅದು ಇಂಟುನೇ, ಇಂಟು ಸ್ಕ್ವೇರ್ ರೂಟ್ ಆಫ್ n into sigma dy square minus ಸಿಗ್ಮಾ ಡಿ ವೈ ಹೋಲ್ ಸ್ಕ್ವೇರ್ ಅಂತ ಹಾಕಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಅದರ ಜಾಗಕ್ಕೆ ಅದನ್ನು
ಸೊ ಫೈನಲಿ ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ ಲೈಕ್ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ minus 0.9812 ಬಂದಿದೆ. ಸೊ ಇಟ್ ಇಸ್ ಅ ನೆಗೆಟಿವ್ ಕಾರಿಲೇಷನ್ ಬಂದಿದೆ ಆ್ಯಂಡ್ ದ ವ್ಯಾಲ್ಯೂ ಇಸ್ 0.98 ಇದೆ. ಸೊ ವೆರಿ ಹೈ ವ್ಯಾಲ್ಯೂ ಇದೆ. ಸೊ ಯು ಹ್ಯಾವ್ ಟು ಕನ್ಕ್ಲೂಡ್ ದರ್ ಇಸ್ ಎ ವೆರಿ ಹೈ ಡಿಗ್ರಿ ಆಫ್ ನೆಗೆಟಿವ್ ಕಾರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಅಂಥೇಳಿ ಕನ್ಕ್ಲೂಡ್ ಮಾಡಿ. ದೆನ್ ಫೈನಲಿ ಯು ಆರ್ ಆಸ್ಕ್ಡ್ ಟು ಫೈಂಡ್ ಇವನ್ the value of probable error. So write down the formula 0.6745 into 1 minus r square divided by square root of n. So ಇಲ್ಲಿ r ಜಾಗದಲ್ಲಿ minus 0.9812 minus 0.9812 whole square ಹಾಕಿ and the n value is 10. Then the final answer you are getting is 0.01179. In this problem you are not asked to find the significance of r. In case ಕೇಳಿದರೆ ಏನು ತೊಂದರೆ ಇಲ್ಲ, ಮತ್ತು ಹೆಡಿಂಗ್ ಹಾಕಿ ಫೈಂಡಿಂಗ್ ದ ಸಿಗ್ನಿಫಿಕೆನ್ಸ್ ಆಫ್ r ಅಂತ ಹಾಕಿ then write down the value of r, then find the value of 6 into PE, 6 into probable error value ಕಂಡುಹಿಡಿಯಿರಿ. then compare the value of r with 6 into probable error value. In case r value ಜಾಸ್ತಿ ಇದ್ದರೆ compared to 6 into probable error, conclude r is significant. Otherwise ಅಂದರೆ in case r value is less than 6 into probable error value ಇದ್ದರೆ conclude r is not significant. Then this is the work, for homework. A problem is given. Calculate Carl Pearson's coefficient of correlation between x and y variables given below. ಒಂದು ಚಿಕ್ಕ ಲೆಕ್ಕ ಇದೆ, ಇದು ಹೋಮ್ವರ್ಕ್ಗೆ 15, 18, 30, 27, 25, 23, 30 ಹಾಗೆ y ವ್ಯಾಲ್ಯೂ ಕೂಡ ಕೊಟ್ಟಿದೆ. ಇಲ್ಲಿ ಆನ್ಸರ್ನು ಆಲ್ರೆಡಿ ನಿಮಗೆ ಕೊಟ್ಬಿಟ್ಟಿದ್ದೀನಿ. ಫಾರ್ ಚೆಕಿಂಗ್ ಪರ್ಪಸ್ r ಈಸ್ ಈಕ್ವಲ್ ಟು ಪ್ಲಸ್ 0.63 ಅಂದರೆ ಪಾಸಿಟಿವ್ ಕೊರಿಲೇಷನ್ ಬರುತ್ತೆ 0.63. ಈ ಲೆಕ್ಕ ಏನು ಮಾಡಬೇಕು ನೀವು ಅಂದರೆ ಡೈರೆಕ್ಟ್ ಮೆಥಡ್ನಲ್ಲೂ ಮಾಡಿ. ಅಂದರೆ ಡೈರೆಕ್ಟ್ ಮೆಥಡ್ ಅಂದರೆ ನೀವು ಫಸ್ಟು ಎಕ್ಸ್ ಬಾರ್ ವೈ ಬಾರ್ ಕಂಡುಹಿಡೀರಿ. ಕಂಡುಹಿಡಿದ ಮೇಲೆ ನೀವು ಡೈರೆಕ್ಟ್ ಮೆಥಡ್ನಲ್ಲೇ ಮಾಡಿ. ಅಂದರೆ ಮೂರನೇ ಕಾಲಮ್ ಏನಾಗುತ್ತೆ, ಸ್ಮಾಲ್ ಎಕ್ಸ್ ಅಂತ ಬರೀತೀರಾ, ಅದರ ಕೆಳಗಡೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಮಾಡ್ತೀರಾ. ಈ ಲೆಕ್ಕದಲ್ಲಿ ಫ್ರ್ಯಾಕ್ಷನ್ ವ್ಯಾಲ್ಯೂ ಬಂದಿದ್ರೂ ಕೂಡ ಎಕ್ಸ್ ಬಾರ್ ಅಥವಾ ವೈ ಬಾರ್ ತಲೆ ಕೆಡಿಸ್ಕೋಬೇಡಿ, ಬಿಕಾಸ್ ಎನಿವೇ ಯು ಹ್ಯಾವ್ ಅ ಕ್ಯಾಲ್ಕುಲೇಟರ್. ಬಟ್ ಎಕ್ಸ್ ವ್ಯಾಲ್ಯೂ ಕಾಲಮ್ ಮೈನಸ್ ಬರ್ತಾ ಹೋಗುತ್ತೆ, ಬಿ ಕೇರ್ಫುಲ್. ಮತ್ತು ಮೈನಸ್ ಪ್ಲಸ್ ಎಲ್ಲ ಜೋಪಾನವಾಗಿ ಹಾಕಿ. ಹಾಗೆ ಒನ್ ಮೋರ್ ಥಿಂಗ್, ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಬರೋದ್ರಿಂದ ಯು ಹ್ಯಾವ್ ಟು ಬಿ ಕೇರ್ಫುಲ್. ಇನ್ ಕೇಸ್ ಈ ಲೆಕ್ಕದಲ್ಲಿ ಎಕ್ಸ್ ಬಾರ್ ವ್ಯಾಲ್ಯೂ ಅಥವಾ ವೈ ಬಾರ್ ವ್ಯಾಲ್ಯೂ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಇದ್ದರೂ ಪರವಾಗಿಲ್ಲ, ನೀವು ಡೈರೆಕ್ಟ್ ಮೆಥಡ್ನಲ್ಲಿ ಒಂದ್ಸಲಿ ಸಾಲ್ವ್ ಮಾಡಿ. ಆ ನಂತರ ಇದೇ ಲೆಕ್ಕ ಬರ್ಕೊಂಡು ಸಾಲ್ವ್ ದಿಸ್ ಒನ್ ಯೂಸಿಂಗ್ ಅಸ್ಯೂಮ್ಡ್ ಮೀನ್ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ ನೀವು ಯಾವುದೇ ಫುಲ್ ವ್ಯಾಲ್ಯೂ ತಗೊಳ್ಳಿ. ಲೈಕ್ ಈಗ ಎಕ್ಸ್ ಕಾಲಮ್ ನೋಡಿದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಈಸ್ 15, ಲಾರ್ಜೆಸ್ಟ್ ಈಸ್ 30. ಸೊ ಬಿಟ್ವೀನ್ 15 ಆ್ಯಂಡ್ 30 ಯಾವುದೇ ಒಂದು ವ್ಯಾಲ್ಯೂ ತಗೊಂಡು ಕೀಪ್ ಇಟ್ ಆಸ್ ಅಸ್ಯೂಮ್ಡ್ ಮೀನ್ ಇಟ್ಕೊಂಡು ಲೆಕ್ಕ ಮಾಡಿ. ಆಗ ಡಿವಿಯೇಷನ್ ಕಾಲಮ್ಗೆ ಹೆಡಿಂಗ್ ಏನಾಗುತ್ತೆ, ಡಿ ಎಕ್ಸ್ ಅಂತ ಬರೀತೀರಾ. ಮತ್ತು ಅದರ ಕೆಳಗಡೆ ಎಕ್ಸ್ ಮೈನಸ್ ಎ, ದಟ್ ಈಸ್ ಎ ಮೀನ್ಸ್ ಅಸ್ಯೂಮ್ಡ್ ಮೀನ್, ಈ ಥರ ಮಾಡಿಕೊಂಡು ಮಾಡಿ. ನೀವು ಎರಡೂ ಮೆಥಡಲ್ಲಿ ಸಾಲ್ವ್ ಮಾಡಿ. ಆದರೆ ಫಾರ್ ಚೆಕಿಂಗ್ ಪರ್ಪಸಸ್ ಐ ಆಮ್ ಟೆಲ್ಲಿಂಗ್, ಯಾವುದೇ ಮೆಥಡಲ್ಲಿ ಮಾಡಿದರೂ ನಿಮಗೆ ಆನ್ಸರ್ ಶುಡ್ ಬಿ ಪ್ಲಸ್ 0.63. ಇದನ್ನು ಸಾಲ್ವ್ ಮಾಡಿ ಚೆಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಪ್ರಾಬ್ಲಮ್ ಫಾರ್ ಹೋಮ್ವರ್ಕ್. ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ ಟೂ ಸೀರೀಸ್ ಆರ್ ಗಿವನ್ ಇನ್ ದ ಫಾಲೋಯಿಂಗ್ ಟೇಬಲ್. ಎಕ್ಸ್ ಆ್ಯಂಡ್ ವೈ ವೇರಿಯೇಬಲ್ಸ್ ಇದೆ. ಇದರಲ್ಲಿ ಯು ಆರ್ ಆಸ್ಕ್ಡ್ ಟು ಫೈಂಡ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಆ್ಯಂಡ್ ಪ್ರಾಬಬಲ್ ಎರರ್. ಈ ಲೆಕ್ಕನೂ ಕೂಡ ಎರಡೂ ಮೆಥಡಲ್ಲಿ ಸಾಲ್ವ್ ಮಾಡಿ ಫಾರ್ ಲರ್ನಿಂಗ್ ಪರ್ಪಸಸ್. ಡೈರೆಕ್ಟ್ ಮೆಥಡಿಂದ ಹಾಗೆ ಅಸ್ಯೂಮ್ಡ್ ಮೀನ್ ಮೆಥಡಿಂದ. ಡೈರೆಕ್ಟ್ ಮೆಥಡ್ ಅಂದರೆ ನೀವು ಎಕ್ಸ್ ಬಾರ್ ವೈ ಬಾರ್ ಕಂಡುಹಿಡಿದು ಅದರಿಂದ ಡಿವಿಯೇಷನ್ಸ್ನ ಕಂಡುಹಿಡಿದು ಲೆಕ್ಕ ಮಾಡಬೇಕು. ಆಗ ಚಿಕ್ಕ ಫಾರ್ಮುಲಾ ಇದೆಯಲ್ಲ ಅದನ್ನು ಹಾಕಿ ಮಾಡ್ತೀರಾ. ಮತ್ತು ಮೂರನೇ ಕಾಲಮ್ ಸ್ಮಾಲ್ ಎಕ್ಸ್ ಆಗುತ್ತೆ, ಆಮೇಲೆ ಸ್ಮಾಲ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಆಮೇಲೆ ಸ್ಮಾಲ್ ವೈ ಸ್ಕ್ವೇರ್, ಆಮೇಲೆ ಸ್ಮಾಲ್ ಎಕ್ಸ್ ವೈ ಹೀಗಾಗುತ್ತೆ.
ಹಾಗೆ ಅದೇ ರೀತಿ ಮುಂದುವರೆದು ಲೆಕ್ಕ ಆನ್ಸರ್ ಬಂದ ಮೇಲೆ ಮತ್ತೆ ಇದೇ ಲೆಕ್ಕ ಬರ್ಕೊಳ್ಳಿ. ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಹಾಕಿ ಆಮೇಲೆ ನೆಕ್ಸ್ಟ್ ಕಾಲಮಲ್ಲಿ ಯಾವುದಾದ್ರೂ ಒಂದು ನಂಬರ್ ತೊಗೊಂಡು ಅದನ್ನು ಅಸ್ಯೂಮ್ಡ್ ಮೀನ್ ಮಾಡ್ಕೊಳ್ಳಿ. ಎನಿವೇರ್ ಯಾವುದಾದ್ರೂ ಒಂದು ಮಧ್ಯದ ನಂಬರ್ ತಗೊಂಡು ಮಾಡಿ. ಹಾಗೆ ವೈ ಕಾಲಮ್ನಲ್ಲಿ ಕೂಡ ಮತ್ತು ಇಲ್ಲಿ ಹೋಲ್ ನಂಬರೇ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನೀವೇ ತಗೊಳ್ಳೋದ್ರಿಂದ. ಆದರೆ ಡೈರೆಕ್ಟ್ ಮೆಥಡ್ನಲ್ಲಿ ಇನ್ ಕೇಸ್ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಬಂದಿದೆ ಅಂದರೆ ಅದೇ ವ್ಯಾಲ್ಯೂ ತಗೊಂಡೇ ನೀವು ಡೈರೆಕ್ಟ್ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಡೈರೆಕ್ಟ್ ಮೆಥಡಲ್ಲಿ ಮಾಡಿದ್ರೆ ಮಾಡೋದು ಕಷ್ಟ ಆಗ್ಬೋದು. ಫ್ರ್ಯಾಕ್ಷನಲ್ ವ್ಯಾಲ್ಯೂ ಬಂದರೆ ಎಕ್ಸ್ ಬಾರ್ ವೈ ಬಾರ್, ಆದರೆ ಫಾರ್ಮುಲಾ ಚಿಕ್ಕದು. ಆದರೆ ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ ನೀವು ಟೇಬಲ್ ಬರೆಯುವಾಗ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ನ ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ನೀವು ತಗೊಳ್ಳೋದು ಅಸ್ಯೂಮ್ಡ್ ಮೀನೇ ಆಗಿದ್ದರಿಂದ ನೀವು ಪಾಯಿಂಟ್ ಅಂತ ಬರುವ ಯಾವುದೇ ಥರ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ನ ಅಸ್ಯೂಮ್ಡ್ ಮೀನಾಗಿ ತಗೊಳ್ಳಲ್ಲ, ಇಂಟಿಜರ್ ತಗೋತೀರ. ಇಂಟಿಜರ್ ಮೀನ್ಸ್ ಹೋಲ್ ನಂಬರ್, ಫುಲ್ ವ್ಯಾಲ್ಯೂ ತಗೋತೀರ. ಹಾಗಾಗಿ ಯು ವಿಲ್ ನಾಟ್ ಬಿ ಫೇಸಿಂಗ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್. ಆದರೆ ಕಡೆಯಲ್ಲಿ ಫಾರ್ಮುಲಾ ಬರೀತಿರಲ್ಲ, ಆ ಫಾರ್ಮುಲಾ ದೊಡ್ಡದಾಗಿರುತ್ತೆ, ಇಷ್ಟೇ ವ್ಯತ್ಯಾಸ. ಮತ್ತು ನಾರ್ಮಲಿ ಎಕ್ಸಾಮ್ನಲ್ಲಿ ಇದೇ ಮೆಥಡ್ ಫಾಲೋ ಮಾಡಿ ಅದೇ ಮೆಥಡ್ ಫಾಲೋ ಮಾಡಿ ಅಂತ ಅವ್ರಿಗೆ ಏನು ಕೇಳಲ್ಲ. ಡಿಸಿಷನ್ ನೀವೇ ಮಾಡಬೇಕು ನಿಮ್ಗೆ ಯಾವ್ದು ಈಸಿ ಅಂತ. ನಿಮಗೆ ಡೈರೆಕ್ಟ್ ಮೆಥಡೇ ಈಸಿ, ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಬಂದರೂ ನಾನು ಅದೇ ಮಾಡ್ತೀನಿ ಅಂತಂದರೆ ಯು ಕ್ಯಾನ್ ಫಾಲೋ ದಟ್, ನೋ ಪ್ರಾಬ್ಲಮ್. ಇನ್ ಕೇಸ್ ಇಲ್ಲ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಬಂದರೆ ನನಗೆ ಡೈರೆಕ್ಟ್ ಮೆಥಡ್ ಮಾಡೋದು ಕಷ್ಟ, ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಅಂದರೆ ಪಾಯಿಂಟ್ ಅಂತ ಹೇಳಿ ವ್ಯಾಲ್ಯೂಸ್ ಬರೋಕ್ಕೆ ಶುರುವಾಗ್ಬಿಡುತ್ತೆ, ಎಕ್ಸ್ ಕಾಲಮ್ ಮತ್ತು ಸ್ಮಾಲ್ ಎಕ್ಸ್ ಮತ್ತು ಸ್ಮಾಲ್ ವೈ ಕಾಲಮ್ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಯು ಕ್ಯಾನ್ ಗೋ ಫಾರ್ ಅಸ್ಯೂಮ್ಡ್ ಮೀನ್ ಮೆಥಡ್. ಆದರೆ ಒಂದು ಸಿಚುಯೇಷನ್ ಇದೆ. ಈಗ ಹಿಂದಿನ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಾವು ಇನ್ ಕೇಸ್ ಲೆಕ್ಕದಲ್ಲಿ ಅವರೇ ಈ ನಂಬರ್ನ ನೀವು ಅಸ್ಯೂಮ್ಡ್ ಮೀನಾಗಿ ತಗೊಂಡು ಮಾಡಿಬಿಡಿ ಅಂತ ಹೇಳಿದರೆ ದೆನ್ ದರ್ ಇಸ್ ನೋ ಅದರ್ ಗೋ, ಯು ಹ್ಯಾವ್ ಟು ಫಾಲೋ ಅಸ್ಯೂಮ್ಡ್ ಮೀನ್ ಮೆಥಡ್. ಮತ್ತು ಈ ಲೆಕ್ಕದಲ್ಲಿ ಆನ್ಸರ್ ಏನು ಬರುತ್ತೆ ಕೆಳಗಡೆ ಕೊಟ್ಟಿದೆ. ಆರ್ ವ್ಯಾಲ್ಯೂ ವಿಲ್ ಬಿ 0.904, ಹಾಗೆ ಪ್ರಾಬಬಲ್ ಎರರ್ ವ್ಯಾಲ್ಯೂ ವಿಲ್ ಬಿ 0.047. ಸೊ ಈ ಎರಡೂ ಲೆಕ್ಕಗಳನ್ನು ಎರಡೂ ಮೆಥಡ್ನಲ್ಲಿ ಸಾಲ್ವ್ ಮಾಡಿ, ಮತ್ತು ಎರಡೂ ಮೆಥಡ್ಸಲ್ಲಿ ಸಾಲ್ವ್ ಮಾಡಿದರೂ ಕೂಡ ಇದೇ ಆನ್ಸರ್ ಬರಬೇಕಾಗಿರುತ್ತೆ ನಿಮಗೆ. ಸೊ ಸಾಲ್ವ್ ದೀಸ್ ಟು ಪ್ರಾಬ್ಲಮ್ಸ್ ಅಂಡರ್ ಬೋತ್ ದ ಮೆಥಡ್ಸ್ ಆ್ಯಂಡ್ ಸೆಂಡ್ ದ ಆನ್ಸರ್ಸ್ ಟು ಮೀ. ಮತ್ತು ಇದುವರೆಗೆ ಮಾಡಿರುವ ಎಲ್ಲ ಲೆಕ್ಕಗಳು ಹಾಗೆ ಥಿಯರಿ ಪೋರ್ಷನ್ಸ್ ಫಸ್ಟ್ ಏನು ಮಾಡಿದ್ದೆ ಅದು ಇಷ್ಟು ನಿಮ್ಮ ನೋಟ್ಸಲ್ಲಿ ಅಪ್ಡೇಟ್ ಆಗಿರಬೇಕು. ದಟ್ ಈಸ್ ಒನ್ ಥಿಂಗ್. And in case everything is done properly and if you have understood everything properly anta helidre, just one more kind of sum is there that will be taught in the next class. Thank you.